ಸಿಂಹರಾಶಿ, ಯಾವುದೇ ಕಾರಣಕ್ಕೂ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಡಬಾರದು. ಸಿಟ್ಟು ಮನುಷ್ಯನ ಸ್ವಭಾವ. ಆದರೆ ಸಂದರ್ಭಕ್ಕನುಗುಣವಾಗಿ ನಾವು ನಮ್ಮ ಹತೋಟಿಯಲ್ಲಿ ಆ ಸಿಟ್ಟನ್ನು ಇಟ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸಿಟ್ಟನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಆದರೆ ಅದು ಸಾತ್ವಿಕವಾದಂತಹ ಕೋಪವಾಗಿದ್ದರೆ ಬಹಳ ಒಳ್ಳೆಯದು. ಯಾರಿಗೂ ಕೂಡ ಅದರಿಂದ ವಿಶೇಷವಾಗಿ ತೊಂದರೆ ಆಯಿತು ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥ ಎಚ್ಚರಿಕೆ. ಮನಸ್ಸು, ಕೋಪ ಇವೆಲ್ಲ ನಿಯಂತ್ರಣದಲ್ಲಿ ಇದ್ದರೆ ಮಾತ್ರ ಈ ದಿವಸ ನಿಮ್ಮ ಪಾಲಿಗೆ ಒಂದಷ್ಟು ಪರವಾಗಿಲ್ಲ ಅಂತ ಹೇಳಬಹುದು. ಯಾವಾಗ ಮನಸ್ಥಿತಿ ನಿಮ್ಮ ಹತೋಟಿಯಲ್ಲಿ ಇರುವುದಿಲ್ವೋ ಅಥವಾ ಕೋಪ ನಿಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ವೋ ಅಂತಹ ಸಂದರ್ಭದಲ್ಲಿ ತೊಂದರೆಗೆ ಅವಕಾಶಗಳಾಗತ್ತೆ. ಪ್ರಕೃತ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಹಾಗೇ ಮುಂದುವರಿಸ್ಕೊಂಡು ಹೋಗಿ. ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಆಗದೇ ಇರೋ ಹಾಗೆ ಗಮನಿಸ್ಕೊಳ್ಬೇಕಾದಂಥದ್ದು. ನಿಮಗಿಂತ ಬಲಶಾಲಿಯಾಗಿರುವವರ ಜೊತೆಯಲ್ಲಿ ವಾಗ್ವಾದವೋ ಅಥವಾ ಸ್ಪರ್ಧೆಯೋ ಏನೂ ಈ ದಿವಸ ಬೇಡ. ಗೆಲ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಇವತ್ತು ಗ್ರಹಗತಿಯ ಒಂದು ಫಲ ನಿಮಗೆ ನಷ್ಟವನ್ನು, ಹಿನ್ನಡೆಯನ್ನು, ತೊಂದರೆಯನ್ನು ಮಾಡುವಂಥದ್ದಿದೆ. ಹಾಗಾಗಿ ಬುದ್ಧಿವಂತರಾದರೆ ಇವತ್ತು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಆಯಸ್ಸು, ಆರೋಗ್ಯ ಇದೆಲ್ಲವನ್ನು ನಾವು ಗಮನಿಸ್ತಾ ಇರಬೇಕಷ್ಟೇ ಹೊರತು ಆಯಸ್ಸಿನ ಬಗ್ಗೆ ಅಂತೂ ಪ್ರಶ್ನೆಯನ್ನು ಕೇಳಲೇಬಾರದು ಅನ್ನುವಂಥದ್ದು ಗಮನಿಸ್ಕೊಳ್ಳಿ. ರಾಜಕಾರಣಿಗಳಿಂದ ಭಯವಾಗತ್ತೆ. ಯಾವುದೋ ವಿಚಾರಕ್ಕೆ ರಾಜಕಾರಣಿಗಳು ನಿಮ್ಮನ್ನು ಹೆದರಿಸ್ತಾರೆ. ಇದೂ ಕೂಡ ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ಸ್ನೇಹಿತರ ನಡುವೆ ಜಗಳಕ್ಕೆ ಅವಕಾಶ ಇದೆ, ಅವಕಾಶ ಆಗತ್ತೆ. ಆದರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಆ ಸ್ನೇಹ ಹಾಗೆ ಮುಂದುವರಿಯುವಂಥದ್ದು. ವಿಶೇಷವಾಗಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಹೊಸ ಸಂಬಂಧಗಳಲ್ಲಿ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಬೇಕು. ಹೊಸತಾಗಿ ಸಂಬಂಧವನ್ನು ಬೆಳೆಸಿರ್ತೀರಿ, ಯಾವುದೋ ಮದುವೆ ವಿಚಾರಕ್ಕೆ ಬೇರೆ ಒಂದು ಕುಟುಂಬದ ಜೊತೆ ನಿಮ್ಮ ಸಂಬಂಧವಾಗಿರುತ್ತೆ. ಹಲವಾರು ಜನ ಅದರಲ್ಲಿ ನಿಮಗೆ ಬಂಧುಗಳಾಗ್ತಾರೆ, ಸ್ನೇಹಿತರಾಗಿರ್ತಾರೆ, ಆತ್ಮೀಯರಾಗಿರ್ತಾರೆ. ಆದರೆ ಅವರ ಜೊತೆಯಲ್ಲಿ ನೀವು ಗೌರವವನ್ನು ಹಾಗೇ ಉಳಿಸ್ಕೊಳ್ಬೇಕು. ನಿಮ್ಮದೇ ಆದಂತಹ ಹಳೆಯ ಬುದ್ಧಿಯನ್ನು ಅಥವಾ ಹಳೆಯ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದನ್ನು ಮುಂದುವರಿಸಿಬಿಟ್ರೆ ಅಲ್ಲಿ ನಿಮ್ಮ ಸಂಬಂಧ ಕಡಿದು ಹೋಗಬಹುದು ಅನ್ನುವಂತಹ ಎಚ್ಚರಿಕೆ. ಸೂಕ್ಷ್ಮವಾಗಿ ಇದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಕೆಲಸದ ಜಾಗದಲ್ಲಾಗಲಿ ವೃತ್ತಿಯಲ್ಲಾಗಲಿ ಋಣಾತ್ಮಕವಾದಂತಹ ವಾತಾವರಣ ಏನಿರುತ್ತೆ ಅದು ಮಾನಸಿಕವಾಗಿ ಬೇಸರವಾಗುತ್ತೆ. ನೀವೇನೇ ಪ್ರಯತ್ನ ಮಾಡಬಹುದು, ಆದರೆ ಎಲ್ಲರನ್ನೂ ಕೂಡ ತಿದ್ದೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಯಾರನ್ನ ಎಷ್ಟು ಅಂತ ಹೇಳಿ ಬದಲಾಯಿಸ್ತೀರಿ, ಅದು ನಿಮಗೆ ಮಾನಸಿಕವಾದಂತಹ ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ಬಂಧುತ್ವದಲ್ಲಿ ಬಿರುಕುಂಟಾಗತ್ತೆ. ವಿನಾಕಾರಣ ಮಾತಿನ ಸುರಿಮಳೆ ಮನಸ್ಸಿಗೆ ಏನೋ ಒಂದು ರೀತಿಯ ಅಸಹ್ಯವನ್ನು ತರುತ್ತೆ. ಅಷ್ಟೊಂದು ಮಾತಾಡ್ತಕ್ಕಂಥದ್ದು, ಮಾತನ್ನು ಕೇಳುವಂಥದ್ದು ಅನಗತ್ಯ ಅಂತ ಹೇಳಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾತಾಡಿದರೆ, ಹಿತಮಿತವಾಗಿ ಮಾತಾಡಿದರೆ, ಆಡುವಂತಹ ಮಾತು ತೂಕವಾಗಿದ್ದರೆ ಅಲ್ಲಿ ಬೆಲೆ ಇರುತ್ತೆ. ಅದನ್ನು ಬಿಟ್ಟು ಮನಸೋ ಇಚ್ಛೆ ಮಾತಾಡಿದರೆ ಎದುರುಗಡೆ ಇರತಕ್ಕಂಥವ್ರು ಆಡುವಂತಹ ಮಾತನ್ನೂ ಕೂಡ ಅನಿವಾರ್ಯವಾಗಿ ಆದರೂ ಕೂಡ ಕೇಳಬೇಕಾಗತ್ತೆ, ಅವಮಾನವನ್ನು ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು. ಪ್ರೇಮ ಸಂಬಂಧ ವಿಚಾರದಲ್ಲಿ ಜಗಳವಾಗ್ತಕ್ಕಂಥದ್ದು, ವಿರಸವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕಹಿ ಮಾತುಗಳು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದರೆ ಅದರಿಂದ ಬೇಸರ ಪಡ್ತೀರಿ. ನೀವು ಮಾತಾಡುವಾಗ ಬೇರೆಯವರಿಗೂ ಹಾಗೆ ಆಗುತ್ತಲ್ಲ, ಇದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಸೀತಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಏನೋ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತೊಂದರೆಯಾಗುವಂತಹ ಸೂಚನೆ ಇದೆ. ಏನೋ ತೊಂದರೆ ಆಗೇ ಬಿಡ್ತು ಅನ್ನುವಂತಹ ಭಾವನೆ ಏನು ಬೇಡ. ಹಾಗಂತ ದಿನನಿತ್ಯ ಹೋಗಬೇಕಾದಂತಹ ಕೆಲಸಕ್ಕೆ ವಾಹನವನ್ನು ಬಿಟ್ಟು ಹೋಗ್ತೀನಿ ಅನ್ನುವಂತಹ ದುಸ್ಸಾಹಸವೂ ಕೂಡ ಬೇಡ. ಎಚ್ಚರಿಕೆಯನ್ನು ತಪ್ಪಿದಾಗ ಮಾತ್ರ ಒಂದಷ್ಟು ತೊಂದರೆಗಳು ಆಗುವಂಥದ್ದಿರುತ್ತೆ. ಎಚ್ಚರವನ್ನು ವಹಿಸಿ ಅನ್ನುವಂಥದ್ದು. ಶಾರೀರಿಕವಾಗಿ ಸುಖ ಇರೋದಿಲ್ಲ. ಏನೋ ನರಕ್ಕೋ ಮೂಳೆಗೋ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿರ್ಬೋದು. ಸಂಬಂಧಿಕರಿಂದ ಒಂದಷ್ಟು ಧನಲಾಭವಾಗುತ್ತೆ, ದ್ರವ್ಯ ಲಾಭವೂ ಆಗುವಂತಹ ಯೋಗ ಇದೆ. ಆ ಸೂಚನೆ ಇದೆ. ಏನೋ ನನಗೆ ಸಿಕ್ಕಿಬಿಡುತ್ತೆ, ಶ್ರೀಮಂತ ಆಗ್ಬಿಡ್ತೀನಿ
ಅನ್ನುವಂತಹ ಯಾವ ಭ್ರಮೆಯೂ ಕೂಡ ಬೇಡ. ಅನಿರೀಕ್ಷಿತವಾಗಿ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅರ್ಥ. ಅತಿಯಾದಂತಹ ಉತ್ಸಾಹ, ಆತರಾತ್ರವಾಗಿ ಮಾಡಿದಂತಹ ಕೆಲಸ ಇದೆಲ್ಲವೂ ಕೂಡ ನಷ್ಟಕ್ಕೆ ಕಾರಣವಾಗುತ್ತೆ. ಈ ಸೂಕ್ಷ್ಮಗಳನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಎಲ್ಲಿ ಎಡವಿದರೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ನಿಮಗೆ ಇದು ಗೊತ್ತಿರಲಿ ಅನ್ನುವಂಥದ್ದು. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ಏನು ಮಾನಸಿಕವಾದಂತಹ ಬೇಸರವನ್ನು, ನೋವನ್ನು, ಶಿಕ್ಷೆಯನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಪೋಷಕರಿಗೆ ದುಃಖದಾಯಕವಾದಂತಹ ದಿವಸ. ದೊಡ್ಡವರ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಿ. ದೊಡ್ಡವರಿಗೆ ಗೌರವ ಕೊಡುವಂಥದ್ದು, ದೊಡ್ಡವರ ಮಾತನ್ನು ಕೇಳ್ತಕ್ಕಂಥದ್ದು, ಅವರೇನೋ ಆಪತ್ತಿನಲ್ಲಿದ್ದರೆ ಒಂದಷ್ಟು ಸಹಾಯ ಸಹಕಾರಗಳನ್ನು ನೀಡ್ತಕ್ಕಂಥದ್ದು, ನಮ್ಮವರು ಅಂತಕ್ಕಂತಹ ಒಂದು ಅಭಿಮಾನವನ್ನು ತೋರಿಸ್ತಕ್ಕಂಥದ್ದು ನಿಮ್ಮಿಂದ ಆಗಬೇಕಾದಂಥದ್ದು. ಈಶ್ವರ ಆರಾಧನೆಯನ್ನು ಮಾಡಿ ಅನುಕೂಲ ಇದ್ದರೆ ಗೋವಿಗೆ ಅಕ್ಕಿ ಬೆಲ್ಲವನ್ನು ಕೊಟ್ಟು ನಿಮ್ಮಲ್ಲಿರತಕ್ಕಂತಹ ಪಾಪವನ್ನು ಕ್ಷಯ ಮಾಡಿಕೊಳ್ಳಿ, ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೆಚ್ಚು ಹೆಚ್ಚು ಖರ್ಚಿನ ಪಟ್ಟಿಯನ್ನು ನೋಡಿ ನಿರಾಸೆಯಾಗ್ತಕ್ಕಂಥದ್ದು. ಇಷ್ಟೆಲ್ಲ ಖರ್ಚು ಮಾಡಬೇಕಾ, ಎಷ್ಟು ಖರ್ಚಾಗತ್ತೆ, ಇವೆಲ್ಲ ಮನಸ್ಸಿನಲ್ಲಿ ಗೊಂದಲಕ್ಕೆ ಅಥವಾ ಏನೋ ನಿರಾಸೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ರಾಜಕಾರಣಿಗಳು ತಮ್ಮ ಹೇಳಿಕೆಗಳಿಂದ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತಾರೆ. ತಾವೇ ಮಾಡ್ತಕ್ಕಂತಹ ತಪ್ಪು. ಬಾಯಿ ತಪ್ಪಿ ಮಾತಾಡದೆ ಅಂತ ಹೇಳಿ ಕ್ಷಮೆಯನ್ನು ಯಾಚನೆ ಮಾಡಿಬಿಟ್ರೆ ಮುಗಿದೋಯ್ತು. ಆದರೆ ಹಠ ಸಾಧನೆ, ಆಡದಂತಹ ಮಾತೇ ಸರಿ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ಇದು ನಿಮಗೆ ತೊಂದರೆಗೆ ಕಾರಣವಾಗುವಂಥದ್ದಾಗುತ್ತೆ. ಪ್ರಯಾಣ, ಪ್ರವಾಸ ಇದರ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಕೊನೆಗೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡ್ತೀರಿ. ಏನೋ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ಬೇಡಪ್ಪ ಈ ವಿಚಾರನೇ ಬೇಡ ಅಂತ ಹೇಳಿ ಅದು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ. ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಸರಿಯಾದಂತಹ ಗುರಿ ಇಟ್ಟುಕೊಳ್ಳದಲೇ ಪ್ರಯತ್ನಗಳನ್ನು ನಡೆದರೆ ಅದು ಇನ್ನೆಲ್ಲಿಗೋ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಮಕ್ಕಳಿಗೆ ಉಸಿರಾಟ ಅಥವಾ ಶ್ವಾಸಕೋಶದ ತೊಂದರೆ ಕಾಣುವಂಥದ್ದಿರುತ್ತೆ. ಅದನ್ನು ಸರಿಯಾದಂತಹ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಔಷಧೋಪಚಾರಗಳನ್ನು ಮಾಡಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಎನ್ನುವಂಥದ್ದು. ಅಶ್ವಿನಿ ದೇವತೆಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.